ಯುದ್ಧದ ಕಿಚ್ಚು ಜಗತ್ತನ್ನ ಸುಡ್ತಾ ಇದೆ. ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಕೃಷ್ಣಾನಗರಿ ಉಡುಪಿಯಲ್ಲಿ ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವಿಶೇಷವಾದಂತ ಮಹಾಯಾಗವನ್ನ ಮಾಡುವ ಮುಖಾಂತರವಾಗಿ ರಕ್ತಪಾತ ನಿಲ್ಲಿ ಅಂತ ಬೇಡ್ಕೊಳ್ಳಲಾಗ್ತಾ ಇದೆ. ಈ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಉಡುಪಿಯ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿದ್ದೇವೆ ನಾವು. ಸದ್ಯ ಇಲ್ಲಿ ಒಂದು ವಿಶೇಷವಾದ ಯಾಗ ಕೂಡ ನಡೀತಾ ಇರುವಂತದ್ದು. ಅದು ಕೂಡ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತ ಋಕ್ ಸಂಹಿತ ಯಾಗ. ಜೊತೆಗೆ 5 ಲಕ್ಷ ಪ್ರದಕ್ಷಿಣೆಯನ್ನು ಕೂಡ ಒಂದು ಆಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಜಗತ್ತಿನಲ್ಲಿ ಈಗಾಗಲೇ ಮಧ್ಯಪ್ರಾಚ್ಯದಲ್ಲೂ ಕೂಡ ಒಂದು ಯುದ್ಧದ ವಾತಾವರಣ ಇರೋದ್ರಿಂದ ಯಾವುದೇ ರೀತಿಯಾಗಿ ಇದು ವಿಶ್ವಕ್ಕೆ ತೊಂದರೆ ಆಗಬಾರ್ದು, ಲೋಕ ಕಲ್ಯಾಣ ಆಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ಒಂದು ಯಾಗವನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದು ವೆಂಕಟರಮಣ ದೇವಸ್ಥಾನದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. 5 ಲಕ್ಷ ಪ್ರದಕ್ಷಿಣೆ ಅನ್ನು ಮಾಡ್ತಾ ಇರುವಂಥದ್ದು. ಯಾಗದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರದಲ್ಲಿ ತಮ್ಮ ಕೈಯಲ್ಲಿ ಎಷ್ಟು ಪ್ರದಕ್ಷಿಣೆ ಬರೋದಕ್ಕಾಗ್ತದೆ ಅಷ್ಟು ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಕೂಡ ನಿರಂತರವಾಗಿ ನಡೀತಾ ಇದೆ. ಇನ್ನೂ 2-3 ದಿನಗಳ ಕಾಲ ಈ ರೀತಿಯ ಒಂದು ಇದು ಪ್ರದಕ್ಷಿಣೆಗೂ ಕೂಡ ನಡೆಯುವುದಕ್ಕಿದೆ. ಈಗಾಗಲೇ ದೇಶದ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈ ಭಾಗವಹಿಸಿರುವಂಥದ್ದು. ಅನೇಕ ಮಠ ಮಂದಿರಗಳ ಸ್ವಾಮೀಜಿಯವರು ಕೂಡ ಈ ಯಾಗದಲ್ಲಿ ಪಾಲ್ಗೊಂಡಿರುವಂಥದ್ದು ನಿತ್ಯ ನಿರಂತರವಾಗಿ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಒಂದು ಊರಿಗೆ ಅಥವಾ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋದರ ಜೊತೆಗೆ ವಿಶ್ವಕ್ಕೆ ಒಳ್ಳೆಯದಾಗಲಿ, ಒಂದು ಶಾಂತಿ ನೆಲೆಸಲಿ ಅನ್ನುವಂಥ ಕಾರಣಕ್ಕೆ ಈ ಯಾಗವನ್ನು ನಡೆಸಲಾಗ್ತದೆ. ಋಕ್ ಸಂಹಿತ ಯಾಗ ಅಂತ ಹೇಳಿದರೆ ಒಂದು ಸಂಪೂರ್ಣ ವೈದಿಕವಾದಂಥ ಒಂದು ಆಚರಣೆ. ಆದರೆ ಅದಕ್ಕೆ ಸಾರ್ವಜನಿಕರನ್ನು ಜೋಡಣೆ ಮಾಡಿಕೊಂಡು ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನುವಂಥ ಕಾರಣಕ್ಕೆ, ಜೊತೆಗೆ ವಿಶ್ವ ಕಲ್ಯಾಣ ಆಗಬೇಕು ಅನ್ನುವಂಥ ಕಾರಣಕ್ಕೆ 5 ಲಕ್ಷ ಪ್ರದಕ್ಷಿಣೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಮುಂಜಾನೆಯಿಂದ ಸಂಜೆ ತನಕ, ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂಡ ಕರಂಬಳ್ಳಿ ವೆಂಕಟರಮಣ ದೇವರಿಗೆ ಪ್ರದಕ್ಷಿಣೆಯನ್ನು ಬರುವುದರ ಜೊತೆಗೆ ಯಾಗದಲ್ಲೂ ಕೂಡ ಭಾಗವಹಿಸ್ತಾ ಇರುವಂಥದ್ದು. ಈಗಾಗಲೇ ಬೇಜಾರು ಶ್ರೀಗಳು ಸೇರಿದಂತೆ ಬೇರೆ ಬೇರೆ ಮಠಾಧೀಶರು ಕೂಡ ಒಂದು ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಪೇಜಾವರ ಶ್ರೀಗಳು ಹೇಳಿದಂತೆ ಕಾಲಿನ ಉಗುರಿಗೂ ನೋವಾದರೂ ಕೂಡ ಅದು ತಲೆಗೆ ಒಂದಷ್ಟು ನೋವಾಗ್ತದೆ. ಹಾಗಾಗಿ ಎಲ್ಲೂ ಏನು ಸಮಸ್ಯೆ ಆದರೂ ಕೂಡ ಅದನ್ನು ಬಗೆಹರಿಸುವ ಕಡೆಗೆ ನಾವು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಲೋಕದಲ್ಲಿ ಒಂದು ಶಾಂತಿ ಸುಭೀಕ್ಷೆ ನೆಲೆಸಲಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಯುದ್ಧದ ಕಿಚ್ಚು ಜಗತ್ತನ್ನ ಸುಡ್ತಾ ಇದೆ. ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಕೃಷ್ಣಾನಗರಿ ಉಡುಪಿಯಲ್ಲಿ ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವಿಶೇಷವಾದಂತ ಮಹಾಯಾಗವನ್ನ ಮಾಡುವ ಮುಖಾಂತರವಾಗಿ ರಕ್ತಪಾತ ನಿಲ್ಲಿ ಅಂತ ಬೇಡ್ಕೊಳ್ಳಲಾಗ್ತಾ ಇದೆ. ಈ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಉಡುಪಿಯ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿದ್ದೇವೆ ನಾವು. ಸದ್ಯ ಇಲ್ಲಿ ಒಂದು ವಿಶೇಷವಾದ ಯಾಗ ಕೂಡ ನಡೀತಾ ಇರುವಂಥದ್ದು. ಅದು ಕೂಡ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂಥ ಋಕ್ ಸಂಹಿತ ಯಾಗ. ಜೊತೆಗೆ 5 ಲಕ್ಷ ಪ್ರದಕ್ಷಿಣೆಯನ್ನು ಕೂಡ ಒಂದು ಆಯೋಜನೆ ಮಾಡಲಾಗಿದೆ. ಯಾಕಂದರೆ ಜಗತ್ತಿನಲ್ಲಿ ಈಗಾಗಲೇ ಮಧ್ಯಪ್ರಾಚ್ಯದಲ್ಲೂ ಕೂಡ ಒಂದು ಯುದ್ಧದ ವಾತಾವರಣ ಇರೋದರಿಂದ ಯಾವುದೇ ರೀತಿಯಾಗಿ ಇದು ವಿಶ್ವಕ್ಕೆ ತೊಂದರೆ ಆಗಬಾರ್ದು, ಲೋಕ ಕಲ್ಯಾಣ ಆಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ಒಂದು ಯಾಗವನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದು ವೆಂಕಟರಮಣ ದೇವಸ್ಥಾನದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. 5 ಲಕ್ಷ ಪ್ರದಕ್ಷಿಣೆ ಅನ್ನು ಮಾಡ್ತಾ ಇರುವಂಥದ್ದು. ಯಾಗದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರದಲ್ಲಿ ತಮ್ಮ ಕೈಯಲ್ಲಿ ಎಷ್ಟು ಪ್ರದಕ್ಷಿಣೆ ಬರೋದಕ್ಕಾಗ್ತದೆ ಅಷ್ಟು ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಕೂಡ ನಿರಂತರವಾಗಿ ನಡೀತಾ ಇದೆ. ಇನ್ನೂ 2-3 ದಿನಗಳ ಕಾಲ ಈ ರೀತಿಯ ಒಂದು ಇದು ಪ್ರದಕ್ಷಿಣೆಗೂ ಕೂಡ ನಡೆಯುವುದಕ್ಕಿದೆ. ಈಗಾಗಲೇ ದೇಶದ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈ ಭಾಗವಹಿಸಿರುವಂಥದ್ದು. ಅನೇಕ ಮಠ ಮಂದಿರಗಳ ಸ್ವಾಮೀಜಿಯವರು ಕೂಡ ಈ ಯಾಗದಲ್ಲಿ ಪಾಲ್ಗೊಂಡಿರುವಂಥದ್ದು ನಿತ್ಯ ನಿರಂತರವಾಗಿ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಒಂದು ಊರಿಗೆ ಅಥವಾ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋದರ ಜೊತೆಗೆ ವಿಶ್ವಕ್ಕೆ ಒಳ್ಳೆಯದಾಗಲಿ, ಒಂದು ಶಾಂತಿ ನೆಲೆಸಲಿ ಅನ್ನುವಂಥ ಕಾರಣಕ್ಕೆ ಈ ಯಾಗವನ್ನು ನಡೆಸಲಾಗ್ತದೆ. ಋಕ್ ಸಂಹಿತ ಯಾಗ ಅಂತ ಹೇಳಿದರೆ ಒಂದು ಸಂಪೂರ್ಣ ವೈದಿಕವಾದಂಥ ಒಂದು
ಆಚರಣೆ. ಆದರೆ ಅದಕ್ಕೆ ಸಾರ್ವಜನಿಕರನ್ನು ಜೋಡಣೆ ಮಾಡಿಕೊಂಡು ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನುವಂಥ ಕಾರಣಕ್ಕೆ, ಜೊತೆಗೆ ವಿಶ್ವ ಕಲ್ಯಾಣ ಆಗಬೇಕು ಅನ್ನುವಂಥ ಕಾರಣಕ್ಕೆ 5 ಲಕ್ಷ ಪ್ರದಕ್ಷಿಣೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಮುಂಜಾನೆಯಿಂದ ಸಂಜೆ ತನಕ, ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂಡ ಕರಂಬಳ್ಳಿ ವೆಂಕಟರಮಣ ದೇವರಿಗೆ ಪ್ರದಕ್ಷಿಣೆಯನ್ನು ಬರುವುದರ ಜೊತೆಗೆ ಯಾಗದಲ್ಲೂ ಕೂಡ ಭಾಗವಹಿಸ್ತಾ ಇರುವಂಥದ್ದು. ಈಗಾಗಲೇ ಬೇಜಾರು ಶ್ರೀಗಳು ಸೇರಿದಂತೆ ಬೇರೆ ಬೇರೆ ಮಠಾಧೀಶರು ಕೂಡ ಒಂದು ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಪೇಜಾವರ ಶ್ರೀಗಳು ಹೇಳಿದಂತೆ ಕಾಲಿನ ಉಗುರಿಗೂ ನೋವಾದರೂ ಕೂಡ ಅದು ತಲೆಗೆ ಒಂದಷ್ಟು ನೋವಾಗ್ತದೆ. ಹಾಗಾಗಿ ಎಲ್ಲೂ ಏನು ಸಮಸ್ಯೆ ಆದರೂ ಕೂಡ ಅದನ್ನು ಬಗೆಹರಿಸುವ ಕಡೆಗೆ ನಾವು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಲೋಕದಲ್ಲಿ ಒಂದು ಶಾಂತಿ ಸುಭಿಕ್ಷೆ ನೆಲೆಸಲಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಯುದ್ಧದ ಕಿಚ್ಚು ಜಗತ್ತನ್ನ ಸುಡ್ತಾ ಇದೆ. ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಕೃಷ್ಣಾನಗರಿ ಉಡುಪಿಯಲ್ಲಿ ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವಿಶೇಷವಾದಂತ ಮಹಾಯಾಗವನ್ನ ಮಾಡುವ ಮುಖಾಂತರವಾಗಿ ರಕ್ತಪಾತ ನಿಲ್ಲಿ ಅಂತ ಬೇಡ್ಕೊಳ್ಳಲಾಗ್ತಾ ಇದೆ. ಈ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಉಡುಪಿಯ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿದ್ದೇವೆ ನಾವು. ಸದ್ಯ ಇಲ್ಲಿ ಒಂದು ವಿಶೇಷವಾದ ಯಾಗ ಕೂಡ ನಡೀತಾ ಇರುವಂಥದ್ದು. ಅದು ಕೂಡ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂಥ ಋಕ್ ಸಂಹಿತ ಯಾಗ. ಜೊತೆಗೆ 5 ಲಕ್ಷ ಪ್ರದಕ್ಷಿಣೆಯನ್ನು ಕೂಡ ಒಂದು ಆಯೋಜನೆ ಮಾಡಲಾಗಿದೆ. ಯಾಕಂದರೆ ಜಗತ್ತಿನಲ್ಲಿ ಈಗಾಗಲೇ ಮಧ್ಯಪ್ರಾಚ್ಯದಲ್ಲೂ ಕೂಡ ಒಂದು ಯುದ್ಧದ ವಾತಾವರಣ ಇರೋದರಿಂದ ಯಾವುದೇ ರೀತಿಯಾಗಿ ಇದು ವಿಶ್ವಕ್ಕೆ ತೊಂದರೆ ಆಗಬಾರ್ದು, ಲೋಕ ಕಲ್ಯಾಣ ಆಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ಒಂದು ಯಾಗವನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದು ವೆಂಕಟರಮಣ ದೇವಸ್ಥಾನದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. 5 ಲಕ್ಷ ಪ್ರದಕ್ಷಿಣೆ ಅನ್ನು ಮಾಡ್ತಾ ಇರುವಂಥದ್ದು. ಯಾಗದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರದಲ್ಲಿ ತಮ್ಮ ಕೈಯಲ್ಲಿ ಎಷ್ಟು ಪ್ರದಕ್ಷಿಣೆ ಬರೋದಕ್ಕಾಗ್ತದೆ ಅಷ್ಟು ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಕೂಡ ನಿರಂತರವಾಗಿ ನಡೀತಾ ಇದೆ. ಇನ್ನೂ 2-3 ದಿನಗಳ ಕಾಲ ಈ ರೀತಿಯ ಒಂದು ಇದು ಪ್ರದಕ್ಷಿಣೆಗೂ ಕೂಡ ನಡೆಯುವುದಕ್ಕಿದೆ. ಈಗಾಗಲೇ ದೇಶದ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈ ಭಾಗವಹಿಸಿರುವಂಥದ್ದು. ಅನೇಕ ಮಠ ಮಂದಿರಗಳ ಸ್ವಾಮೀಜಿಯವರು ಕೂಡ ಈ ಯಾಗದಲ್ಲಿ ಪಾಲ್ಗೊಂಡಿರುವಂಥದ್ದು ನಿತ್ಯ ನಿರಂತರವಾಗಿ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಒಂದು ಊರಿಗೆ ಅಥವಾ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋದರ ಜೊತೆಗೆ ವಿಶ್ವಕ್ಕೆ ಒಳ್ಳೆಯದಾಗಲಿ, ಒಂದು ಶಾಂತಿ ನೆಲೆಸಲಿ ಅನ್ನುವಂಥ ಕಾರಣಕ್ಕೆ ಈ ಯಾಗವನ್ನು ನಡೆಸಲಾಗ್ತದೆ. ಋಕ್ ಸಂಹಿತ ಯಾಗ ಅಂತ ಹೇಳಿದರೆ ಒಂದು ಸಂಪೂರ್ಣ ವೈದಿಕವಾದಂಥ ಒಂದು ಆಚರಣೆ. ಆದರೆ ಅದಕ್ಕೆ ಸಾರ್ವಜನಿಕರನ್ನು ಜೋಡಣೆ ಮಾಡಿಕೊಂಡು ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನುವಂಥ ಕಾರಣಕ್ಕೆ, ಜೊತೆಗೆ ವಿಶ್ವ ಕಲ್ಯಾಣ ಆಗಬೇಕು ಅನ್ನುವಂಥ ಕಾರಣಕ್ಕೆ 5 ಲಕ್ಷ ಪ್ರದಕ್ಷಿಣೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಮುಂಜಾನೆಯಿಂದ ಸಂಜೆ ತನಕ, ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂಡ ಕರಂಬಳ್ಳಿ ವೆಂಕಟರಮಣ ದೇವರಿಗೆ ಪ್ರದಕ್ಷಿಣೆಯನ್ನು ಬರುವುದರ ಜೊತೆಗೆ ಯಾಗದಲ್ಲೂ ಕೂಡ ಭಾಗವಹಿಸ್ತಾ ಇರುವಂಥದ್ದು. ಈಗಾಗಲೇ ಬೇಜಾರು ಶ್ರೀಗಳು ಸೇರಿದಂತೆ ಬೇರೆ ಬೇರೆ ಮಠಾಧೀಶರು ಕೂಡ ಒಂದು ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಪೇಜಾವರ ಶ್ರೀಗಳು ಹೇಳಿದಂತೆ ಕಾಲಿನ ಉಗುರಿಗೂ ನೋವಾದರೂ ಕೂಡ ಅದು ತಲೆಗೆ ಒಂದಷ್ಟು ನೋವಾಗ್ತದೆ. ಹಾಗಾಗಿ ಎಲ್ಲೂ ಏನು ಸಮಸ್ಯೆ ಆದರೂ ಕೂಡ ಅದನ್ನು ಬಗೆಹರಿಸುವ ಕಡೆಗೆ ನಾವು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಲೋಕದಲ್ಲಿ ಒಂದು ಶಾಂತಿ ಸುಭಿಕ್ಷೆ ನೆಲೆಸಲಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.